ಈ ಸಿಂಹರಾಶಿಯವರು ಯಾರನ್ನೇ ಕಂಡರೂ ಸಹ ಒಂದು ರೀತಿಯಾದಂತಹ ಅವ್ರ ಬಗ್ಗೆ ಒಂದು ನಿರ್ಲಕ್ಷ್ಯವನ್ನು, ಒಂದು ಅಸಡ್ಡೆಯನ್ನು ತೋರ್ತಿರ್ತಾರೆ. ಯಾಕೆ ಅಂದರೆ ಇವ್ರ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಸಿಂಹರಾಶಿಯ ವ್ಯಕ್ತಿತ್ವ ಹೆಂಗೆ ಅಂತ ಅಂದರೆ ಒಂದು ರೀತಿಯಾದಂತಹ ಒರಟುತನದ ಸ್ವಭಾವದಲ್ಲೂ ಇರ್ತಾರೆ. ಅಂದರೆ ತುಂಬ ಸ್ಟ್ರಿಕ್ಟಾಗಿರ್ತಾರೆ. ಒಂದು ಎಲ್ಲವೂ ಸಹ ಒಂದು ಉತ್ತಮವಾದಂತಹ ಬುದ್ಧಿ ಚಾತುರ್ಯತೆ ಮತ್ತು ಉತ್ತಮವಾದಂತಹ ಬುದ್ಧಿ ಬೆಳವಣಿಗೆಯಿಂದ ಕೂಡಿರುವಂಥ ವ್ಯಕ್ತಿಗಳಾಗಿದ್ದಾಗ ಇವ್ರನ್ನ ಕಂಡಾಗ ಅಸೂಯೆ ಮತ್ತು ಅವ್ರನ್ನ ಕಂಡಾಗ ಸ್ವಲ್ಪ ಬೇರೆ ರೀತಿಯಾದಂತಹ ಒಂದು ರೀತಿಯಲ್ಲಿ ನೋಡುವಂತಹ ವಾತಾವರಣಗಳನ್ನು ಜನಗಳು ಬೆಳೆಸ್ತಾರೆ. ಮುಂದೆ ಅಣ್ಣ ಅಂತಾರೆ, ಹಿಂದೆ ಹೋಗ್ತಿದ್ದಂಗೆ ಬೆಳೆಯ ಅವನೇನು ಅಂತಾರೆ. ಈ ರೀತಿಯಾದಂತಹ ಎರಡೆರಡು ವಿಭಿನ್ನವಾದಂತಹ ಒಬ್ಬ ವ್ಯಕ್ತಿಯಿಂದ ವಿಭಿನ್ನವಾದಂಥ ಉತ್ತರಗಳನ್ನು ನೋಡುವಂತಹ ಗ್ರಹ ಈ ಸಿಂಹರಾಶಿಯ ಗ್ರಹ. ಇವರೇನು ಮಾಡಬೇಕು ಅಂತ ಅಂದರೆ ನಿಮ್ಮ ವ್ಯಕ್ತಿತ್ವವನ್ನೇನು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ನಿಮ್ಮ ಹುಟ್ಟಿದ ಗುಣ ಅದು ಹಾಗೇ ಇರುತ್ತೆ. ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತಾರಲ್ಲ, ಆ ರೀತಿಯಾದಂಥ ನಿಮ್ಮ ವ್ಯಕ್ತಿತ್ವ ಚಂದ, ನಿಮ್ಮ ಸ್ವಭಾವವೇ ಚಂದ, ಅದು ಚೆಂದಾಗಿರುತ್ತೆ. ಆದರೆ ನಿಮ್ಮ ಜೊತೆ ನಡ್ಕೊಡುವಂಥ ಜನಗಳು ನಿಮ್ಮನ್ನು ಕಂಡಾಗಂಗೆ ಮಾಡಿಕೊಡ್ತಾರೆ, ತೊಂದರೆ ಇಲ್ಲ. ನೀವೇನು ಮಾಡಬೇಕು ಅಂತಂದರೆ ನಿಮ್ಮತನವನ್ನು ನೀವು ಉಳಿಸ್ಕೊಳ್ಬೇಕಷ್ಟೆ. ಯಾವುದಕ್ಕೂ ಸಹ ನೀವು ಮಿಂಗಲ್ ಆಗಬಾರ್ದು. ನನ್ನ ವ್ಯಕ್ತಿತ್ವ ಹಿಂಗೆ, ನೀನು ಇಷ್ಟ ಇದ್ದರೆ ಬಂದು ಮಾತಾಡಿಸ್ಕೊ, ಇಲ್ಲ ಅಂದರೆ ಕಷ್ಟವಾದರೆ ಹೋಗಷ್ಟೆ. ಈ ರೀತಿಯಾದಂತಹ ಒಂದು ದೃಢವಾದಂತಹ ನಿರ್ಧಾರವನ್ನು ಮಾಡಿಕೊಳ್ಳಿ. ನಿಮಗೆ ಭಗವಂತನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದರೆ ನಿಮ್ಮ ರಾಶಿ ಅಧಿಪತಿ ಬಂದು ರವಿ. ರವಿ ಇಡೀ ನವಗ್ರಹಗಳಿಗೆ, ಇಡೀ ನಭೋಮಂಡಲ, ನವಗ್ರಹ ಒಂದೇ ಅಲ್ಲ, ಇಡೀ ನಭೋಮಂಡಲಕ್ಕೆ ರಾಜನಾದಂಥವನು. ಇಡೀ ಜೀವ ಸಂಕುಲವನ್ನು ಸಂರಕ್ಷಣೆ ಮಾಡುವಂಥ ಶಕ್ತಿ ಉಳ್ಳಂಥವನು ರವಿಗ್ರಹ. ಆದ್ದರಿಂದ ಈ ರವಿಗ್ರಹವೇ ನಿಮಗೆ ಅಧಿಪತಿಯಾದ ಅಂತ ಅಂದರೆ ನಿಮ್ಮನ್ನು ಕೈ ಬಿಟ್ಬಿಡ್ತಾನ? ಯಾವುದೇ ಕಷ್ಟದಲ್ಲೂ ಸಹ ನೀವು ಇನ್ನೊಬ್ಬರಿಗೆ ನೆರವಾಗ್ತೀರೇ ಹೊರತು ಇನ್ನೊಬ್ಬರ ಹತ್ರ ಕೈ ಚಾಚುವಂಥ ಬುದ್ಧಿ ನಿಮಗೆ ಬರೋದೇ ಇಲ್ಲ. ಅದು ಭಗವಂತ ಕೊಡೋದೂ ಇಲ್ಲ. ಅಂಥ ಸಂದರ್ಭಗಳು ಬಂದರೆ ಭಗವಂತನೇ ಮುಂದೆ ನಿಂತ್ಕೊಂಡು ನಿಮಗೇನಾದರೂ ಒಂದು ಸಹಕಾರವನ್ನು ಮಾಡಿಬಿಡ್ತಾನೆ ಹೊರತು ಇನ್ನೊಬ್ಬರ ಜೊತೆ ಕೈ ತೋರುವಂತಹ, ಕೈಯೊಡ್ಡುವಂತಹ ಸ್ಥಿತಿಗತಿಗೆ ಭಗವಂತ ನಿಮ್ಮನ್ನು ದೂಡೋದೇ ಇಲ್ಲ. ಕಷ್ಟವನ್ನು ಕೊಡ್ತಾನೆ, ಕಷ್ಟವನ್ನು ಮೀರಿ ನಡೆಯುವಂಥ ಶಕ್ತಿಯನ್ನು ಕೊಡ್ತಾನೆ, ಕಷ್ಟವನ್ನು ಕೊಡ್ತಾನೆ. ಕಷ್ಟ ಕೊಡೋದಿಲ್ಲ ಅಂತಲ್ಲ, ಕಷ್ಟದ ದಿನಗಳನ್ನು ಕೊಡ್ತಾನೆ, ಕಷ್ಟವನ್ನು ತೋರಿಸ್ತಾನೆ, ಎಲ್ಲವನ್ನು ಪಾಠವನ್ನು ಕಲಿಸ್ತಾನೆ. ಆದರೆ ನೀವು ಇನ್ನೊಬ್ಬರ ಜೊತೆಯಲ್ಲೋ ಕೈ ಚಾಚಿ ನೀವು ದೊಡ್ಡ ನಷ್ಟಕ್ಕೆ ಹೊರಟೋದ್ರಿ ಅಂದರೆ ಭಗವಂತನೇ ಬಂದು ನಿಮಗೆ ಕೈ ಕೊಟ್ಟು ಎತ್ತುತ್ತಾನೆ. ಅಂತಹ ಗ್ರಹ ಅದು ಯಾವುದಾದ್ರೂ ಇದ್ದರೆ ಅದು ರವಿಗ್ರಹ. ಅದು ಸಿಂಹರಾಶಿಯವರಿಗೆ ಮಾತ್ರವೇ ಒಲಿಯುತ್ತೆ. ಏನೇ ಅವನು ಅಂದರೆ ಸಿಂಹ ಇದ್ದ ಕಣಯ ಅಂತಾರಲ್ಲ, ಹಂಗೆ ಸಿಂಹರಾಶಿಯ ಒಂದು ವ್ಯಕ್ತಿತ್ವ ಬಹಳವಾದಂತಹ ವ್ಯಕ್ತಿತ್ವ, ದೊಡ್ಡ ಮಟ್ಟದ ವ್ಯಕ್ತಿತ್ವ. ಇದು ನೋಡಿ, ಒಂದು ಉತ್ತರ ನಕ್ಷತ್ರ ಬರುತ್ತೆ, ಅದು ಮನುಷ್ಯಗಣದ ನಕ್ಷತ್ರ. ಇನ್ನೊಂದು ಮಖ ನಕ್ಷತ್ರ ಬರುತ್ತೆ, ಅದು ರಾಕ್ಷಸಗಣದ ನಕ್ಷತ್ರ. ಇನ್ನೊಂದು ಪುಬ್ಬ ನಕ್ಷತ್ರ ಬರುತ್ತೆ, ಅದು ಮನುಷ್ಯಗಣದ ನಕ್ಷತ್ರ. ಒಂದು ಹಸುವಾಗುತ್ತೆ, ಎರಡು ಇಲಿ ಆಗುತ್ತೆ. ಪುಬ್ಬ ನಕ್ಷತ್ರ ಅಂಡ್ ಮಖ ನಕ್ಷತ್ರ ಎರಡೂ ಪ್ರಾಣಿ ವರ್ಗದಲ್ಲಿ ಇಲಿ ಆಗುತ್ತೆ. ಆದ್ದರಿಂದ ಈ ರಾಶಿಯವರು ಯಾವುದಕ್ಕೂ ಸಹ ಭಯಪಡುವಂತಹ ಯಾವುದೇ ಸಂದರ್ಭಗಳು ನನ್ನ ಪ್ರಕಾರದಲ್ಲಿ ಬರುವ ಸಾಧ್ಯತೆ ಇಲ್ಲ. ಬಂದರೂ ಸಹ ಧೃತಿಗೆಡುವಂಥ ಅವಶ್ಯಕತೆಗಳು ಈ ರಾಶಿಯವರಿಗೆ ಬರೋದಿಲ್ಲ.